ಪಾರಕ್ಕ ನೀರ್ ತಂಬ ದೇವ್ರು ಬಂದವ್ ಕಾಲ್ ತೊಳಿ ಬಾ. ಎಲ್ಲೋದ್ರು ರೀ ಗಿರ್ಜಕ್ಕರೆ ಎಲ್ಲಾರುವೆ? ಬೇಗ ಬಂದ್ ಕಾಲ್ ತೊಳಿ ಬಾರ್ಲೆ ಗಿಡ್ಮುಳಿ ಜಲ್ದಿ. ಅಮ್ಮ ತಾಯಿ ಪ್ರೇಗ್ನಜ್ಜಿ ಕಾಪಾಡಮ್ಮ, ತಾಯಿ ಅಮ್ಮ ತಾಯಿ ದೊಡ್ಡಜ್ಜಿ ಕಾಪಾಡಮ್ಮ. ಗೀತಕ್ಕರೆ ಪಾರಿಯಲ್ಲಿ? ಅಯ್ಯೋ ಪಾರಕ್ಕ ಬೇವಿನ ಸೊಪ್ಪು ಕಿತ್ಕೊ ಬರಕ್ ಹೋದ್ಲು, ಅಲ್ಲಿ ಬಾಗಾಜಿ ಬಂದಕ್ಕೆ ನೀವೇನೋ ತಂದಿರ್ಲಿಲ್ವಂತಲ್ಲ, ಅದಕ್ಕೆ ನಾವೇ ಬಂದ್ವಿ ಕಾಲ್ ತೊಳ್ಕೊಂಡ್ ಕರ್ಕಣಕ್ಕೆ. ನೋಡ್ ಮರ್ತೇ ಬಿಟ್ಟೆ. ಸರಿ ಸರಿ ಕಾಲ್ ತೊಳ್ಕೊಳ್ರಿ. ಒಳಗಲ್ಲೇ ಜಮ್ಕನ ಹಾಸಿದೀನಿ, ಅಲ್ಲೇ ಕೂರ್ಸೋಗ್ರಿ ಎಲ್ಲ. ನಡ್ರವ ಒಳಿ ಕರ್ಕೊಂಡ್ ದೇವ್ರ. ಎಲ್ಲ ಜಮ್ಕನ ಹಾಸ್ಬಿಟ್ಟಿದೀವಿ, ಕೂರ್ಸ್ಬೇಕಷ್ಟೇ ಇನ್ನ. ಎಡಿಗೆ ಏನ್ ಮಾಡಿದ್ದೀರಾ ಪೂಜೆಗೆ? ಮೊಸರು ಬುತ್ತಿ ಮಾಡಿದೀನಿ ಕಣ್ಬೆ ಅಮ್ಮ. ಅವಳಲ್ಲಿ ಪಾರಕ್ಕ? ಸರಿ ಗೌಡ್ರೆ ನಾನು ಹೋಗಿರ್ತೀನಿ. ಸಾಯಂಕಾಲ ದೇವ್ರು ಎತ್ತ ಟೈಮಲ್ಲಿ ಬಂದ್ಬಿಡಪ್ಪ ಹಂಗಾರೆ. ಹ್ಞೂ ಗೌಡ್ರೆ ಆಯ್ತು. ಎಷ್ಟೊತ್ತಾತ್ರಿ ಪಾರಕ್ಕ ದೇವ್ರು ಬಂದು ಈಗ ಬರ್ತಾ ಇದೀರಲ್ಲ? ಅಯ್ಯ ನಮ್ಮ ಮನೆದು ಬೇವಿನ ಸೊಪ್ಪು ನೆನೆನೆ ಕಿತ್ಕೊಂಬಂದಿಡು ಅಂದ್ರೆ ಕಿತ್ಕೊಂಬಂದಿರ್ಲಿಲ್ಲ, ಅದಕ್ಕೆ ಹೋಗಿದ್ದೆ ಕಣ್ರಿ ಗೌಡ್ರೆ ತರಕ್ಕೆ. ಎಲ್ಲೋಗಿದ್ದವ ಪರವ? ಬೇವಿನ ಸೊಪ್ಪು ತರಕ್ಕೆ ಹೋಯ್ತೆ ಕಣವ. ಸರಿ ಸರಿ ದೊಡ್ಡ ದೀಪದ ಕಂಬಗಳು ತಂದಚ್ಚು, ಹೋಗು ಪೂಜೆ ಮಾಡೋಗು. ಹಂಗೆ ಶಾಂತವ ಮೊಸರು ಬತ್ತಿ ಎಡೆ ತಂದಿದ್ದಾವ. ಹ್ಞೂ ಸರಿ ಬೇ ಅಮ್ಮ ಆಯ್ತು. ಅಮ್ಮ ನನಗೆ ಕಾಲೇಜಿಗೆ ಟೈಮ್ ಆಗುತ್ತೆ, ನಾನು ಹೋಗಿ ಬರ್ತೀನಿ. ಸರಿ ಬರೋಣ, ಮಧ್ಯಾಹ್ನ ಅಷ್ಟೊಳಗೆ ಬಂದ್ಬಿಡು ಊಟಕ್ಕಿಲ್ಗೆ. ಹ್ಞೂ ಸರಿ ಕಣಮ್ಮ ಆಯ್ತು. ಎಲ್ರಣ್ಣ ಲತಾ ಬರಲೇ ಇಲ್ಲ? ಮನೇಲಿ ಪೂಜೆ ಮಾಡ್ತಾ ಇದ್ಲು, ನಾನು ದೇವ್ರ ಹಿಡಿಯಕ್ಕೆ ಟೈಮ್ ಆಗುತ್ತೆ ಅನ್ಕೊಂಡು ಫಸ್ಟ್ ನಾನೇ ಮಾಡ್ಕೊಂಡು ಬಂದೆ. ಬತ್ತಲ್ಲಿ ತಡಿಬೇಕ ಈಗ. ಅಣ್ಣ ತಿಂಡಿ ತಿನ್ಕೊಂಡು ಹೋಗಿ, ಮತ್ತೆ ಪಲಾವ್ ಮಾಡಿಸಿದತೆ ತಿಂಡಿ ಮಾಡ್ಕೊಂಡು ಹೋಗಿ. ಹ್ಞೂ ಸರಿ ಕಣಕ್ಕ ಆಯ್ತು. ಎಲ್ಲಪ್ಪ ನಮ್ಮ ಅಮ್ಮ ಬಂದೇ ಇಲ್ಲ? ಇಲ್ಲ ಆಂಟಿ ಬರ್ತಾರೆ ಈಗ. ಹ್ಞೂ ಸರಿ ಕಣಪ್ಪ ಆಯ್ತು. ರಾಮ ಕುರಿ ತಂದು ಇತ್ಲಲ್ಲಿ ಕಟ್ಟಿದ್ದೇನಪ್ಪ? ಹ್ಞೂ ಅಣ್ಣ ಬೆಳಗ್ಗೆನೆ ತಂದ್ಬಿಟ್ಟು ಕಟ್ಟಿದ್ದೀನಿ ನೋಡಿ. ಸರಿ ಕಣಪ್ಪ ಆಯಿತು. ಗೌಡ್ರೆ ನಡೀರಿ ದೇವಸ್ಥಾನಕ್ಕೆ ಹೋಗಿ ಮರಿ ಹೊಡ್ಕೊಂಬರೋಣ. ಹ್ಞೂ ಸರಿ ನಡೀರಿ ಗೌಡ್ರೆ ಮರಿ ಹೊಡ್ಕೊಂಬರೋಣ ಹೋಗಿ ದೇವಸ್ಥಾನದವಲೆಯ. ಸರಿ ಬರ್ತೀನಿ ರೀ ಶಾನ್ಭೋಗ್ರೆ, ಕೆಲ್ಸದ ತಕ್ಕ ಹೋಗ್ಬೇಕು, ಟೈಮ್ ಆಗುತ್ತೆ. ಇವತ್ತೇನಕ್ಕೋ ಹೋಗ್ತೀಯಾ? ಇರೋ ಇಲ್ಲೆಯಾ? ಇಲ್ಲ ರೀಪ್ಪ ಬೈತಾರಿ ಓನರು. ಮಧ್ಯಾಹ್ನ ಊಟದೊತ್ತಿಗೆ ಬರ್ತೀನಿ ತಾಳ್ರಿ. ಸರಿ ಕಣ್ಬೆ ಅಮ್ಮ. ಹೋಗಮ್ಮ ಶಾಂತಮ್ಮ, ಮೊಸರು ಎಡೆ ಬತ್ತಿ ತಂದಿಡು. ಹ್ಞೂ ತಂದೆ ಬೇ ಅಮ್ಮ. ಅಲ್ಲಿ ಪೂಜೆ ಸಾಮಾನು ತಂಬಾರಿ ಬರ್ತಾ ಹಂಗೆ. ಹ್ಞೂ ಸರಿ ತರ್ತೀನಿ. ನಡೀರಿ ಗೌಡ್ರೆ ಹೋಗೋಣ. ನೀನು ಬಾರ್ಲೆ? ಹಾಂ ಸರಿ ನಡೀರಿ ಗೌಡ್ರೆ ಹೋಲಿ ಹತ್ಲಾಗೆ. ಆ ಅಣ್ಣಂಗೆ ಫೋನ್ ಮಾಡಿ ಹೇಳ್ತೀನಿ ಇವತ್ತು ಪೇಂಟ್ ಅಂಗಡಿ ಕ್ಲೋಸ್ ಮಾಡ್ಬಿಡಿ ಅಂತ. ಅಷ್ಟು ಮಾಡಲೆ ಮತ್ತೆ. ತಂದೆ ನಾವ ಶಾಂತವ ಇಡು ದೇವ್ರ ಮುಂದೆ, ಹಂಗೆ ದೀಪ ಹಚ್ಚಿ ಪೂಜೆ ಮಾಡ್ಬಿಡು, ಮಂಗಳಾರತಿ ಮಾಡು. ಹಾಂ ಸರಿ ಕಣವ ಆಯ್ತು. ಸರಿ ಬರ್ತೀನಿ ಪಾರಕ್ ಆಂಟಿ. ಹ್ಞೂ ಕಣಪ್ಪ ತಿಂಡಿ ಮಾಡ್ಕೊಂಡು ಹೋಗು. ಹ್ಞೂ ಆಂಟಿ ತಿಂಡಿ ಆಯ್ತು, ಸರಿ ಹೋಗ್ತೀನಿ. ಅಮ್ಮಂಗೆ ಕಳ್ಸಪ್ಪ ಸ್ವಲ್ಪ ಬೇಗ. ಹಾಂ ಹೇಳ್ತೀನಿ ಆಂಟಿ. ಅಮ್ಮ ಯಾವುದಾದ್ರೂ ಕರಿಯಜ್ಜಿ ಕತೆ ಇದ್ರೆ ಹೇಳಮ್ಮ. ಕರಿಯಜ್ಜಿ ಕತೆ ಕೇಳ್ಬೇಕು ಅನ್ನಿಸ್ತಾಯ್ತಾ? ಹೇಳ್ತೀನಿ ರೀ. ಆಗ ಈಗ ಒಂದು 100 ವರ್ಷದ ಹಿಂದೆ ಪ್ಲೇಗ್ನಮ್ಮ ಅಂತ ಒಂದು ಕಾಯಿಲೆ ಬಂದಿತ್ತು ನಮ್ಮೂರಿಗೆ. ಅಕ್ಕಪಕ್ಕದೂರಿಗೆ ಎಲ್ಲ ಕಡೆನೂ ಬಂದಿತ್ತು. ಆವಾಗ ನಮ್ಮ ಕರಿಯಜ್ಜಿನೇ ನಮ್ಮೂರನ್ನ ಕಾದಿದ್ದು. ಪೂರ್ತಿ ಪ್ಲೇಗ್ನಮ್ಮ ಅನ್ನೋ ಕಾಯಿಲೆಗೆ ಇದು ಮಾಡಿ ಜಗಳ ಆಡಿ ಊರು ಬಿಟ್ಟು ಓಡಿಸಿದ್ಲು. ಅದು ಒಂದು ಮಾರಿ ಥರ ಪ್ಲೇಗ್ ಅನ್ನೋ ಕಾಯಿಲೆ. ಒಂದಿನ ನಮ್ಮ ದೇವಸ್ಥಾನದ ಪೂಜಾರರು ಹೋಗಿ ದೇವಸ್ಥಾನದ ಬಾಗಿಲು ತೆಗೆದ್ರೆ ಪೂರ್ತಿ ಬಳೆಗಾಜು ಎಲ್ಲವ. ಆ ತಾಯಿ ಆ ಥರ ಜಗಳ ಆಡಿ ಓಡಿಸಿರೋದು ಗೊತ್ತಾ? ಓ ಹೌದೇನಮ್ಮ, ನೋಡಿ ನಮಗೆ ಗೊತ್ತೇ ಇರಲಿಲ್ಲ. ನಿಮ್ಮಂಗೆ ಹಿರಿಯರು ನಮ್ಗೊಂಚೂರು ಆಗೊಂಚೂರು ಈಗೊಂಚೂರು ಈ ಥರ ಕತೆ ಹೇಳಿದ್ರೆ ಗೊತ್ತಾಗುತ್ತೆ. ಆಮೇಲೆ ನಾವು ಮುಂದಕ್ಕೆ ನಮ್ಮ ಮಕ್ಳಿಗೆ ಹೇಳ್ಬೋದು. ಹ್ಞೂ ಕಣ್ರವ, ನೀವು ಕೇಳಿದ್ರೆ ತಾನೇ ನಾವು ಹೇಳೋದು. ನೀವು ಕೇಳ್ತಾ ಇರಬೇಕು, ನಾವು ಹೇಳ್ತಾ ಇರಬೇಕು. ಹಂಗೆ ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಹೇಳ್ಬೇಕು ಕತೆನ. ಸರಿ ಆಯಿತು ಕಣ್ರಮ್ಮ, ಹೋಗಿ ಅಡುಗೆ ಕಡೆ ನೋಡ್ಕೊ ಹೋಗ್ರಿ ಇನ್ನೇನು. ಹಾಂ ಸರಿ ಕಣ್ಬೆ ಆಯಿತು, ಹೋಗ್ತೀವಿ. ಅಲ್ಲಿ ಶಿವಣ್ಣ ಆಗ್ಲಿಂದ ಕರೀತಾ ಇತ್ತು, ಅದು ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಡಬೇಕಾಯ್ತು. ಬರ್ತೀವಿ ಕಣಮ್ಮ. ಏ ಪಾರಕ್ಕ, ಇಲ್ಲಿ ದೇವ್ರ ಹತ್ರ ಹಿಂಗೆ ಬಿಟ್ಟು ಹೋದ್ರೆ ಹುಡುಗರು ಗಿಡವ್ರು ಏನಾರು ಎಳ್ಗಿಲ್ದಾರಲ್ಲಕ್ಕ. ಹೌದಲ್ವಾ, ಇಲ್ಲಿ ಯಾರೊಬ್ರು ಕಾಯ್ಕೊಂಡು ಕುತ್ಕೋಬೇಕಂಗಾರೆ.
ಇರ್ಲಿ ಬಿಡ್ರಮ್ಮ, ನಾನು ಇಲ್ಲಿ ಕೂತಿರ್ತೀನಿ ಕಾಯ್ತಾ ದೇವ್ರ ಹತ್ರ. ನೀವು ಹೋಗ್ರಿ, ಅದೇನು ಕೆಲಸ ನೋಡ್ಕೋರಿ. ಹ್ಞೂ ಸರಿ ಕಣ್ಬೆ ಅಮ್ಮ, ಆಯಿತು. ಈ ಪಾರಕ್ಕ ಎತ್ಲಾಗ ಹೋಗ್ಬಿಡ್ತು, ಬಾಡ್ಲಿ ಕುಡ್ದಂಗೆ ಹೋತಲ್ಲ ಇವೆಲ್ಲ ಉರ್ಕೊಳೋಣ ಅಂದರೆ. ಯಾಕೆ ಬೇ ಪಾರಕ್ಕ ಇಷ್ಟು ಲೇಟ್ ಮಾಡ್ತಾ ಇದೆಯಾ? ಜಲ್ದಿ ಒಂಚೂರು ಬಾಡ್ಲಿ ತಂದು ಕೊಡ್ಬೇ, ಉರ್ಕೋಬೇಕು ಎಲ್ಲವನ್ನೂ. ಓ ಏನಿಲ್ಲ ಇರೋಣ, ತಂದ್ಕೊಟ್ಟೆ. ಈ ತಗೊಳ್ಳೋಣ ಬೇವಿನ ಸೊಪ್ಪನ್ನ, ಎಲ್ಲ ಅಡುಗೆಗೂ ಒಂದೊಂದು ಎಸ್ಲು ಹಾಕ್ಬಿಡು. ಹೋದ್ರ ಕುರಿ ಕಡ್ಕೊಂಬರಕ್ಕೆ? ಹಾಂ ಹೋಗಿದ್ದಾರೆ, ಇನ್ನೇನು ತರ್ತಾರೆ ತಾಳೋಣ. ಗಡಗಡ ತಾಳ್ಬೆ, ಇವನ್ನೆಲ್ಲ ಒಂಚೂರು ಹೆಚ್ಚಿಕೊಡು. ಈರುಳ್ಳಿ ಮತ್ತು ಇದು ಎಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಸೋಸ್ಕೊಡ್ರಿ ಒಂಚೂರು. ಅದಕ್ಕೆ ಬಂದಿತ್ತಾ ಶಿವಪ್ಪನು? ಅರಕ ಯಾಕೆ ಪ್ರೇಮಕ್ಕ ಇಷ್ಟು ಲೇಟ್ ಮಾಡಿಬಿಟ್ಟೆ ಬರೋದು? ಅಯ್ಯೋ ಏನು ಮಾಡೋಣವ, ಬೆಳಿಗ್ಗೆ ಹೊಲ್ತಕ್ಕೆ ಹೋಗಿ ನೀರು ಹಾಯಿಸಿ ಬರಕ್ಕೆ ಹೋದ್ನಲ್ಲ, ಟೈಮ್ ಆಗೋತು ಅಷ್ಟೆ. ಬರೇ ನಿಂದು ಇದೇ ಆಗೋಯ್ತು ಕಣೆ ಪ್ರೇಮಿ. ಹೋಗಿ ದೇವ್ರ ತಾವ ಕೈ ಮುಕ್ಕ ಬಂದೇನೆ. ಹ್ಞೂ ಶಾಂತಕ್ಕ, ಹೋಗಿ ದೇವ್ರ ಹತ್ರ ಕೈ ಮುಕ್ಕೊಂಡು ಪೂಜೆ ಸಾಮಾನು ಅಲ್ಲೇ ಇಟ್ಟು ಬಂದೆ. ನೀವು ಇಲ್ಲಿದ್ದೀರಾ ಅಂತ ಹೇಳ್ತು ಅಮ್ಮ, ಅದಕ್ಕೆ ಬಂದೆ ಈ ಕಡೆಗೆ. ಸರಿ ಶಿವಣ್ಣ, ಆಯ್ತು ಹಂಗಾರೆ. ಈಗ ನಮ್ಮ ಮನೆಯದೆಲ್ಲ ತರುತ್ತೆ ಕುರಿದು ಎಲ್ಲವ, ಮಾಡ್ರಿ. ಹ್ಞೂ ಸರಿ ಕಣ್ಬೇಕ, ಒಂಚೂರು ಇತ್ಕೊಟ್ಟು ಕಳಿಸು ಬಾಂಡಿಯ. ಹಾಂ ಕೊಟ್ಟು ಕಳಿಸ್ತೀನಿ ತಾಳೋಣ. ಅಷ್ಟಪ್ಪ, ಎಲ್ಲ ಮಾಡೋ ಹೊತ್ತಿಗೆ ಆಯಿತು ಎಲ್ಲ ಸದ್ಯ ಅಡುಗೆ. ಆಹಾ ಆಹಾ, ಏನು ಗಮ್ಮ ಅನ್ನಿಸ್ತಾ ಇದೆಯಾ ಶಿವಪ್ಪಣ್ಣ? ಏನ್ರಿ ಗೌಡ್ರೆ, ಏನು ಶಿವಪ್ಪಣ್ಣ ಈ ಥರ ಘಮ ಘಮ ಅನ್ನಿಸ್ತಾ ಇದೆಯಾ? ನಿನ್ನ ಅಡುಗೆನೇ ಅಡುಗೆ ಬಲೆ ಬಿಡಪ್ಪ ಅತ್ಲಾಗಿ. ಏನು ಮಸ್ತ್ ಮಾಡ್ತೀಯಪ್ಪ ನೀನು ಅಡುಗೆನ. ಹೌದಾ, ಅಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆಯಾ ಅಡುಗೆ? ಹೂಕಣಯ್ಯಪ್ಪ, ಅಲ್ಲಿಂದ ವಾಸನೆ ಹಿಡ್ಕೊಂಡ್ ಬಂದಿಲ್ವೇನೋ. ತೋಡ್ ಜಲ್ದಿ ಒಂದು ಬಕೆಟಿಗೆ. ಓ ಶಿವಪ್ಪಣ್ಣ, ಇಡೀ ಊರವರೆಲ್ಗ ಊಟ ಕೇಳಿದಿನ್ನೇನೋ, ನೋಡಿ ಮಾಡಿ ಕೊಡಪ್ಪ. ಮುಖಂಡ್ರಿ ಶಾನ್ಬೋಗ್ರೆ, ನೋಡಿ ಮಾಡಿ ಕೊಡ್ತೀನಿ ತಡ್ರಿ. ಅವ್ರೆ ಒಂದು ಬಕೆಟಿಗೆ ಹಾಕ್ಬಿಟ್ಟು ನಿಮಗೆ ಕೊಡ್ತೀನಿ, ನಿಮ್ಮ ಜವಾಬ್ದಾರಿ ಅಷ್ಟೇ. ಮೊದಲೇ ಶಾನ್ಬೋಗ್ರು ವಾರ್ನಿಂಗ್ ಬೇರೆ ಕೊಡ್ತಾವ್ರಿ ಇಲ್ಲಿ. ಹ್ಞೂ ಬಿಡಪ್ಪ, ಆಯಿತು, ಒಂದು ಬಕೆಟ್ ತಗೊಂಡೋಗ್ತೀನಿ ಸಾಕು ಇವಾಗ ಸದ್ಯಕ್ಕೆ, ಆಮೇಲೆ ನೋಡ್ಕೊಳಣ. ಹಂಗಲ್ಲ ಗೌಡ್ರಿ, ಊರವ್ರಿಗೆಲ್ಲ ಹಾಕ್ಬೇಕು ತಾನೆ. ಅದು ಸರಿ ಗಿರಿ ಅಣ್ಣ, ಎಲ್ಲಿ ಬಸಣ್ಣ ಕಾಣ್ತಾನೆ ಇಲ್ಲ. ಬಂದೆ ಶಿವಪ್ಪಣ್ಣ ಬಂದೆ. ಈ ತಾತ ಸೈಡ್ ಬಿಡ್ರಿ ಗೌಡ್ರೆ. ಹೊಲ್ಸ್ಬಾಡಿ, ಹಾಲೆ ಹೇರಿಸ್ಕೊಂಡೆ ಬಂದ್ಬಿಟ್ಟವನೆ. ಅಲ್ಲ ಗೌಡ್ರೆ, ಅವನು ಯಾವಾಗ ಹೇರಿಸ್ತಲೇ ಇರ್ತಾನೆ ಹೇಳು, ಯಾವಾಗಲೂ ಮೊತ್ತಲ್ಲೇ ಇರ್ತಾನೆ. ಅದೇನೋ ನಿಜ ಬಿಡಪ್ಪ. ನೋಡ್ ಶಿವಪ್ಪಣ್ಣ, ಇವ್ರು ಯಾರಿಗೂ ನನ್ನ ಚಿಂತೆ ಇಲ್ಲ, ನೀನೊಬ್ನೇ ಕಣಪ್ಪ ನನ್ನ ಬಗ್ಗೆ ಯೋಚನೆ ಮಾಡಿದ್ದು. ಏನ್ಲ ಬಸ್ಯ ಇದು ನಿನ್ನ ಅವಸ್ಥೆ, ಯಾವಾಗ ನೋಡಿದ್ರು ಹಿಂಗೆ ಇರ್ತೀಯಲ್ಲೋ ಶಿವಪ್ಪಣ್ಣ. ಯಪ್ಪ ಭಗವಂತ, ಒಂಚೂರು ಹಿಂದಿತ್ಕೊಂಡು ಮಾತಾಡೋ ಮಾರಯ್ಯ, ವಾಂತಿ ಮಾಡಂಗ ಆಗ್ತೈತೆ ವಾಸನೆ. ಯಾಕೆ ಶಿವಪ್ಪಣ್ಣ ಹಂಗಂತೀಯ? ಹೊಲ್ಸ್ಮೂತಿ ಗಿರಿಯ ಇದನಲ್ಲ. ಲೇ ಬಸ್ಯ, ಹಿಂದೆನೇ ಇದ್ದಾನೆ ಕಣೋ ಗಿರಿಯಣ್ಣ, ತಿರ್ಗಿ ನೋಡು ಫಸ್ಟು. ಹೌದಾ? ಎಲ್ಲಿ ಶಿವಪ್ಪಣ್ಣ ಕಾಣ್ತಾನೆ ಇಲ್ಲ, ಯಾಕೋ? ಇಲ್ವಾ? ಹಾ, ಎಲ್ಲಿದ್ಯೋ ಗಿರಿಯ? ಕಾಣಿಸುದ್ನೇನೋ ಈಗ? ಏನೋ ಗಿರಿಯ, ನನ್ನ ಕಣ್ಣಿಗೆ ಹೊಡೆದು ಬಿಟ್ಟಲ್ಲೋ. ಗಿರಿಯಣ್ಣ ಬಿಡು ಸಾಕು, ಮತ್ತೆ ನನಗೆ ಬಾಡಿಯ ಬಸ್ಯ ಅಂತಾನೆ. ಇರ್ಲಿ ಕಣೋ ಗಿರಿಯ, ನೋಡ್ಕೊಂತೀನಿ, ಬಿಡಲ್ಲ ನಾನು. ರೀ ಬರ್ರಿ ಎಲ್ಲ ಊಟಕ್ಕೆ, ದೇವ್ರಿಗೆ ಎಡೆ ಇಟ್ಟಾಯ್ತು. ಇದ್ಯಾಕೆ ಬಸಣ್ಣ ಹಿಂಗ್ ಬಿದ್ದಿತ್ತಲ್ಲ? ಅಯ್ಯೋ ಏನಿಲ್ಲ, ನಡಿ ಬಂದ್ವಿ. ಹ್ಞೂ ಸರಿ, ಬೇಗ ಬಂದ್ರಿ, ಜನ ಜಾಸ್ತಿ ಆಗ್ತಾರೆ, ಜಲ್ದಿ ಬಡಿಸ್ಬೇಕು ಅಲ್ಲಿ ಎಲ್ಲಾರ್ಗೂ. ಹ್ಞೂ ಹಿಂದೆನೆ ಬಂದ್ವಿ, ನಡಿ. ಬಸಣ್ಣ ಒಂದು ಅರ್ಧ ಮುದ್ದೆ ಇಕ್ಲಾ? ಬ್ಯಾಡ ಕಣ್ರಿ, ಈ ತಕ್ಕರಿ ಸಾಕು, ಎದೆ ಹೊಟ್ಟೆ ತುಂಬಿತು. ಲೇ ಗಿರ್ಜಿ, ಆ ಮಾರಾಯ ಅಷ್ಟು ಅನ್ನೋದೇ ಹೆಚ್ಚು ಕಣ, ಸುಮ್ಮನೆ ಸಾಕು. ಊಟ ಮಾಡ್ತಾ ಇತ್ತಲ್ಲ ಅದಕ್ಕೆ ಕೇಳ್ದೆ ಕಣಲೆ. ಅಯ್ಯೋ ಅಷ್ಟೇ ಉಣ್ಣದ್ ಬಿಡೆ ಅಯ್ಯಪ್ಪ. ಅಣ್ಣರೇ ಸಾಂಬಾರ್ ಬಿಡ್ಲ ಒಂದ್ ಸ್ವಲ್ಪ? ಇಲ್ಲ ಸಾಕು ಶಾಂತಕ, ಸಾಕು. ಪರಿ ಎಲ್ಲಾರ್ದು ಊಟ ಆದಂಗ ಆತಲ್ವಾ ಇನ್ನ? ಉಕ್ಕಣ್ರಿಪ್ಪ, ಎಲ್ಲಾರ್ದು ಊಟ ಆದಂಗಾತು, ನಾವೊಂಚೂರು ಊಟ ಮಾಡಿ ಎದ್ರೆ ಆಯ್ತು. ಹ್ಞೂ ಸರಿ, ನಮ್ದು ಹಾಕಿದಂಗೆ ನೀವು ಊಟ ಮಾಡಿ, ನಿಮಗೆ ನಾವೇ ಬಡಿಸ್ತೀವಿ. ಅಯ್ಯೋ ಇರ್ಲಿ ಬಿಡ್ರಿ ಅಣ್ಣಾರೆ, ನಾವೇ ಊಟ ಬಡಿಸ್ಕೊಂಡು ಊಟ ಮಾಡ್ತೀವಿ, ನೀವು ಊಟ ಮಾಡಿದ್ದಾಡ್ರಿ. ಹಂಗಾರ ಶಮ್ಮ ಹಿಂಗೆ ಫೋನ್ ಮಾಡ್ಲಾ? ನಿಮ್ದು ಊಟ ಆದ ತಕ್ಷಣ ಹೇಳ್ರಿ, ದೇವ್ರೆ ಎಬ್ಬಿಸ್ಬಿಡೋಣ. ಹ್ಞೂ ಸರಿ ರೀ ಗೌಡ್ರೆ, ಆಯ್ತು. ನಿಮ್ಮ ಅಣ್ಣ ಅದಕ್ಕೆ ಊಟ ಆಯ್ತಾ? ಹ್ಞೂ ರೀ, ಆಗ್ಲೇನೆ ಊಟ ಮಾಡಿ ಹೋದ್ರಲ್ಲ ಅವರು ಊರಿಗೆ. ದೇವ್ರು ಕಳ್ಸೋವರ್ಗು ಇರ್ಲಿಲ್ವಲ್ಲೇ, ಊಟ ಮಾಡಿ ಅಲ್ಲೇ ಹೋಗಿ ಬಿಟ್ಟಿಯಾರೆ.
ಏನೋ ಅರ್ಜೆಂಟ್ ಕೆಲಸ ಇತ್ತಂತೆ ಅದಕ್ಕೆ ಹೋದ್ರು ನಮ್ಮಣ್ಣ. ಗೀತಕ್ಕ ಅವರೇ ಒಂಚೂರು ಮುದ್ದೆ ಕೊಡಿ. ತಂದೆ ಅಣ್ಣರೇ ತಂದೆ. ಏನ್ರಿ ಅಣ್ಣರೇ ಇದು? ವಾಸನೇನೋ ಮಾರಯ್ಯ. ಏನೋ ಘಮ ಘಮ ಅಂತ ಆಯ್ತಲ್ಲ. ನೋಡ್ ಪ್ರೇಮಕ್ಕ, ನಿಮ್ಮ ಮನೆದಕ್ಕೆ ಏನೋ ಘಮ ಘಮ ಅಂತೈತಂತೆ ಹೊಲ್ಸ್ ವಾಸನೆ. ಥೂ ನನ್ನ ನಾಟ್ಕಳ ನನ್ನ ಮಗ. ಯಾಕೆಲ್ಲತ್ತ ಇವಾಗ ಬಂದಲ್ಲ? ಅಯ್ಯೋ ಪಾರಕ, ನನ್ನ ಮಗಳು ಸ್ಕೂಲ್ ಡೇ ಬೇರೆ ಇತ್ತ, ಅಲ್ಲಿಗೆ ಓಡಾಡ್ಕೊಂಡು ಕೂತ್ಕೊಂಡೆ ಕಣಕ್ಕ, ಲೇಟ್ ಆಗೋಯ್ತು. ಬೇಜಾರು ಮಾಡ್ಕೋಬೇಡ. ಇರ್ಲಿ ಬಿಡು, ಪರವಾಗಿಲ್ಲ. ಇವಾಗ್ಲಾರ ಬಂದಲ್ಲ, ಇನ್ನೇನಿಗೆ ದೇವ್ರು ಎತ್ತಿಸ್ತಾ ಇದ್ವಿ, ಬಂದೆ ಅಷ್ಟೊತ್ತಿಗೆ. ಇಲ್ಲ ಅದಕ್ಕೆ ಒಂದೇ ಉಸಿರಿಗೆ ಓಡ್ ಬಂದೆ. ಈಗ ಮತ್ತೆ ಹೋಗ್ಬೇಕು ಸ್ಕೂಲ್ ತಕ್ಕೆ. ವಾ ಹೌದಾ, ಮತ್ತೆ ಬೇಕಾ ಈಗಂಗಾರೆ ಡ್ಯಾನ್ಸ್ ಪ್ರೋಗ್ರಾಮು. ಊಟ ಮಾಡ್ದೇನೆ ಲತಾ? ಅಯ್ಯೋ ಇನ್ನೂ ಇಲ್ಲ, ಊಟ ಎಲ್ಲಿ? ಇವಾಗ ತಾನೇ ಬಂದಳು, ಸೀದಾ ಇಲ್ಲಿಗೆ ಬಂದೆ. ಹೋಗಿಲ್ಲ, ಊಟ ಮಾಡ್ಕೊಂಬರೋಗು. ಇಲ್ಲ ತಾಳಕ, ಊಟ ಏನು ಬೇಡ, ಇವಾಗ ಫಸ್ಟ್ ದೇವ್ರು ಎತ್ತುತ್ತಾರಲ್ಲ, ಆಮೇಲೆ ಊಟ ಮಾಡ್ತೀನಿ. ಎಲ್ರಿಗೂ ಅವ್ರೆ ಇವ್ನು ತಮಟೆ ಬರ್ಸನ್ ಬರಲೇ ಇಲ್ಲ. ಅವನೆಲ್ಲ ಊರಿಗೆ ಹೋಗ್ಬಿಟ್ಟು ಅನ್ಕೋಣ, ಯಾರ ಸತ್ತೋದ್ರಂತೆ ಸೂತ್ಕ ಅನ್ಕೊಂಡು ಊರಿಗೆ ಹೋಗಿದ್ದಾನೆ. ಹೋಲಿ ಬಿಡುತ್ತಾ, ಇನ್ನೇನು ಮಾಡೋಕ್ಕಾಗಲ್ಲ, ಹಂಗೆ ಎತ್ಸನ. ಥೋ, ಒಳ್ಳೆ ಟೈಮಲ್ಲಿ ಕೈ ಕೊಟ್ಟ. ಸರಿ ಕಣ್ರಪ್ಪ, ಪೂಜೆ ಎಲ್ಲ ಆಯ್ತು, ಎತ್ಕೊಡ್ರಿ ದೇವ್ರನ್ನ. ಬಾರೋ ಗಿರಿಯಾ. ಪರಕ ಮುಂದೆ ನಿಂತಿದ್ಯಲ್ಲ, ದೀಪಾವಳಿ ಕಂಬಗಳನ್ನೆಲ್ಲ ಎತ್ತು. ಎತ್ಕೊಂಡೆ. ಹೋಗ್ರಿ, ನೀವು ಹೆಣ್ಮಕ್ಳೆಲ್ಲ ಕುತ್ಕೋರಿ ಕಳಿಕಂಗೆ ಆಚೆಲಿ. ಹ್ಞೂ ರೀ, ಬಲ್ಲೆ ಹೋಗಿ ಕುತ್ಕೊಂಡು ನಡಿಯ ಪರಕ. ಶತಕ ನಡಿ, ಪ್ರೇಮಿ ಲತಾ ನಡೀರಿ. ಸಿದ್ದಣ್ಣ, ಟ್ರ್ಯಾಕ್ಟ್ರಿ ಒಂಚೂರು ಈ ಕಡೆಗೆ ತಗೊಂಬರಪ್ಪೋ. ಬೇಗ ತಾಂಬರ ಮರಯ್ಯ. ಗೌಡ್ರೆ ಒಂಚೂರು ಎತ್ತಿ ಮೇಲೆ. ತಳಪ್ಪ. ನಡೀರಿ, ಪ್ಲೇಯರ್ನಿಂಚೆ ಕರ್ಕೊಬರೋದ. ಹಿಂಗ ಪರಕ, ನಿನ್ನ ಮಗಳದೊಂದು ಕಷ್ಟ ಪರಿಹಾರ ಆದಂಗೆ ಆತ್ಕಣವ. ಹೌದು ಶಾಂತಕ್ಕ, ಹಿಂಗ ಅಮ್ಮ ಒಂದು ಪರಿಹಾರ ಹೇಳ್ತು, ಹಿಂಗ ಒಂದೆಲ್ಲ ಬಗೆಹರಿತು. ನಡಿಯೋ ಕಿರಿಯ, ಹೋಗಿ ಎತ್ಕೊಬರೋಣ ಕರಿಯಜ್ಜಿಯ. ಲೇ ಪಾರಿ, ನಿಮ್ಮ ಅಣ್ಣ ಅದಕ್ಕೆ ಏನೋ ವಾಪಸ್ ಬರ್ತಾರಂಗಿದ್ರು ಕಣ, ನೋಡು. ವಾ ಹೌದಾ, ಏನ್ಕೋ ಕಾಣೆ, ಗೊತ್ತಿಲ್ವಲ್ಲ. ಸರಿ ನಾನು ದೇವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ. ಮಂತವ್ ನೋಡ್ಕೊಂತಾರೆ, ಹುಡ್ಗಿನ ಎಲ್ಲೂ ಕಳಿಸ್ಬೇಡ, ಅಮ್ಮ ಹೇಳಿತೆ. ಇನ್ನೊಂದು 2 ದಿನ ಎಲ್ಲೂ ಕಳಿಸ್ಬೇಡ ಅಂತ ತಾಯ್ತ ಕಟ್ಟು ಫಸ್ಟು. ಹ್ಞೂ ಕಣ್ರಿ, ಸರಿ ಆಯಿತು. ದೇವ್ರನ್ನ ಕಳಿಸ್ಬಿಟ್ಟು ಬನ್ನಿ. ಮತ್ತೆ ಎಲ್ಲೂ ಹೋಗ್ಬೇಡ್ರಿ, ಮನೆಗೆ ಬರ್ರಿ. ಅದು ಏನಕ್ಕೆ ಬರ್ತಾವ್ರೋ ಗೊತ್ತಿಲ್ಲ, ನೋಡೋಣ. ಏನಂತೆ ಪರಕ, ಏನಕ್ಕೆ ಬರ್ತಾವ್ರೆ? ಅದೇನಕ್ಕೆ ಬರ್ತಾವ್ರೋ ಏನೋ ಗೊತ್ತಿಲ್ಲ, ನೋಡಬೇಕು. ಏನು ಗೊತ್ತಾ ಶಾಂತಕ್ಕ, ನನಗೇನೋ ನನ್ನ ಮಗಳನ್ನ ನಮ್ಮ ಅಣ್ಣನ ಮಗನ ಕೊಡಬೇಕು ಅಂತ ಆಸೆ. ನಮ್ಮ ಮನೆದು ಬೇಡ ಅಂತ ಐತೆ. ಅದು ಏನಕ್ಕೆ ಬರ್ತಾರೋ ಗೊತ್ತಿಲ್ಲ, ನನಗನ್ಸುತ್ತೆ ಅದೇ ವಿಷಯ ಮಾತಾಡೋಕ್ಕೆ ಬರ್ತಾ ಇರಬೇಕು. ಹೌದಾ, ನಿಂಗೆ ಇಷ್ಟನ ಮತ್ತಂಗಾರೆ? ಹ್ಞೂ ಶಾಂತಕ್ಕ, ನನಗೆ ಕೊಡೋಕೆ ಇಷ್ಟ. ತವ್ರ ಮನೆ ಸಂಬಂಧ ಒಂದು ಉಳಿಲಿ ಅಂತ ಇರೋಳೊಬ್ಳು ಮಗಳನ್ನ ತವ್ರ ಮನೆಗೆ ಕೊಟ್ಟರೆ ಆರಾಮಾಗಿರ್ತಾಳಲ್ವಾ. ಹುಡುಗರು ಪರವಾಗಿಲ್ವಾ ಪರಕ್ಕ, ಓದ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಗಣೆ ಗಿರ್ಜಿ. ಬರಲಿ ಕೇಳೋಣ. ಏನೋ ಒಬ್ಬ ಹುಡುಗಂದು ಓದಿಲ್ಲ, ಅವನು ಹಂಗೆ ಸುಮ್ಮನೆ ಕೆಲಸಕ್ಕೆಲ್ಲ ಹೋಗ್ತಾರಂಗ ಅವನೇ. ಇನ್ನೊಬ್ಬ ಹುಡುಗ ಚಿಕ್ಕವನಲ್ವಾ, ನೋಡಬೇಕು. ಓದಿಲ್ಲ ಅಂತ ನೀ ಕೊಡ್ತೀಯ ಮತ್ತೆ ಹಂಗಾರೆ ನಿನ್ನ ಮಗಳ? ಓದಿಲ್ಲ ಅಂದರೆ ಏನು ಪ್ರೇಮಕ್ಕ, ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದಾನಲ್ಲ. ಪಾರಕ್ಕ, ನೋಡಿ ಮಾಡಿ ಕೊಡು. ಹುಡುಗಿ ಕೊಡ್ತಾ ಇದೀಯಾ, ತವ್ರ ಮನೆ ಅನ್ಕಂಡು ಕೊಡಬೇಡ. ಹುಡುಗ ಒಳ್ಳೆನ ಇರಬೇಕು, ಏನು ಕೆಟ್ಟ ಚಟ ಇರಬಾರ್ದು ಅಂತ ನೀನು ನೋಡ್ಕೊಡು. ಹಂಗಾರೆ ಏನು ಶಾನ್ಭೋಗ್ರಿಗೆ ಇಷ್ಟ ಇಲ್ಲ ಅಂತ ಆಯ್ತು ಅಲ್ಲಿಗೆ. ನೀನು ಮಾತ್ರ ಇಷ್ಟ ಅಂತ ಕೊಡೋಕ್ಕೆ ತವ್ರ ಮನೆ ಅಂತ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ. ಅಯ್ಯೋ, ಇನ್ನು ನೋಡಂತ ಪ್ರೇಮಕ್ಕ, ಬರಲಿ ನೋಡೋಣ. ನಮ್ಮ ಅತ್ತಿಗೆ ಏನಂತಳೋ ಏನೋ ನೋಡಿ ಮಾತಾಡಬೇಕು. ಸರಿ ಪಾರಕ್ಕ, ಹೋಗ್ತೀನಿ ಮಂತಕ್ಕೆ. ಅಲ್ಲ ಕಣ್ಲತ್ತ, ಊಟನೇ ಮಾಡಲಿಲ್ವಲ್ಲತ್ತ ನೀನು? ಇರ್ಲಿ ಪರವಾಗಿಲ್ಲ ಬಿಡು ಪಾರಕ್ಕ, ಒಂಚೂರು ಬಾಕ್ಸಿಗೆ ಏನಕ್ಕಾರ ಹಾಕೊಂಡು ತಗೊಂಡು ಹೋಗ್ತೀನಿ. ಬಾಕ್ಸಿಗೆ ಇನ್ನೇನು ತಗೊಂಡು ಹೋಗ್ತೀಯ? ಊಟ ಮಾಡ್ಕೊಂಡು ಹೋಗ್ರಿ ಒಟ್ಟಿಗೆ. ಬಿಡಲೇ ಗೀತಾ, ಊಟ ಮಾಡ್ಕೊಂಡು ಹೋಗೋಣ, ಮತ್ತೆ ಹೋಗಲ್ಲಿ ಇನ್ನೇನು ಮಾಡ್ತೀಯಾ? ಸರಿ ತಾಶ ಅಂತ ಆಯಿತು, ಊಟ ಮಾಡ್ಕೊಂಡೇ ಹೋಗೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.